ನೋಡಿ, ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮಂಡ್ಯ ಕದನ ಕಣ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ದಳ ಮೈತ್ರಿ ಆದ ಬಳಿಕ ಮಂಡ್ಯ ಯಾರ ಪಾಲಾಗುತ್ತೆ, ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣದಲ್ಲಿರ್ತಾರೆ, ಇಂಥ ನಾನಾ ಪ್ರಶ್ನೆಗಳು ಇತ್ತು. ಬಹುತೇಕ ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡಬಹುದು ಬಿಜೆಪಿ ಅನ್ನುವಂತಹ ಲೆಕ್ಕಾಚಾರ. ಬಟ್ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಯಾರು ಅಭ್ಯರ್ಥಿ ಆಗಬಹುದು ಅನ್ನುವಂತಹ ಪ್ರಶ್ನೆಗೆ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯಿಂದ ದೂರ ಸರಿದಿದ್ದಾರೆ. ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸೀಟು ಹಂಚಿಕೆಗೂ ಮುನ್ನವೇ ದಳಪಡೆಗೆ ದೊಡ್ಡ ಮಟ್ಟದ ಶಾಕ್ ಇದು. ಲೋಕ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಯುವರಾಜ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹಿಂದೇಟು ಹಾಕಿದ್ದಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡಕ್ಕಾಗಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಕಗ್ಗಂಟಾಗಿದೆ ಮಂಡ್ಯ ಜೆಡಿಎಸ್ ಅಭ್ಯರ್ಥಿ ಆಯ್ಕೆ. ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂತೆ ಮುಖಂಡರು ಒತ್ತಾಯ ಮಾಡ್ತಿದ್ದಾರೆ. ಎಚ್ಡಿಕೆಯು ಕೂಡ ನಿಲ್ಲದಿದ್ರೆ ಸ್ಥಳೀಯ ನಾಯಕರಿಗೆ ಮಣೆ ಹಾಕಬಹುದು ಅನ್ನುವಂತ ಲೆಕ್ಕಾಚಾರ. ಪುಟ್ಟರಾಜು, ಡಿಸಿ ತಮ್ಮಣ್ಣ, ಸುರೇಶ್ ಗೌಡ ಇವರ ಮಧ್ಯೆ ಈಗ ಪೈಪೋಟಿ ಇರೋದು. ಮೂವರಲ್ಲಿ ಒಬ್ಬರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಜೆಡಿಎಸ್ಗೆ ಬಿಟ್ಟು ಕೊಡಲಾಗುತ್ತಾ ಮಂಡ್ಯ ಕ್ಷೇತ್ರವನ್ನ, ಇದು ಕೂಡ ಪ್ರಶ್ನೆ ಇದೆ. ಕಾರಣ ಅಮಿತ್ ಶಾ ಅವರು ಬಂದ್ ಹೋದ ಸಂದರ್ಭದಲ್ಲೇ ಮಂಡ್ಯ ಬಿಟ್ಟು ಕೊಡಬಾರದು ಅನ್ನೋದನ್ನ ಬಿಜೆಪಿ ನಾಯಕರು ಒತ್ತಡ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಅದನ್ನ ಉಳಿಸ್ಕೊಂಡು ಸುಮಲತಾ ಅವರಿಗೆ ಮಣೆ ಹಾಕಬಹುದಾ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅನ್ನೋದು ಕೂಡ ಕುತೂಹಲ ಇದೆ. ಕಾದ್ ನೋಡ್ಬೇಕು. ಜೆಡಿಎಸ್ಗೆ ಏನಾದ್ರೂ ಮಂಡ್ಯ ಬಿಟ್ಟು ಕೊಟ್ರೆ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎರಡ್ 2024 ಲೋಕಸಭಾ ಚುನಾವಣೆಗೆ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದಕ್ಕಿಂತ ಯಾರಿಗೆ ಯಾವ ಪಕ್ಷಕ್ಕೆ ಟಿಕೆಟ್ ಸಿಗುತ್ತೆ ಅಂದರೆ ಯಾವ ಪಕ್ಷ ಅಲ್ಲಿ ಕಣಕ್ಕೆ ಧುಮುಕುತ್ತೆ ಅನ್ನೋದು ಕೂಡ ಮೈತ್ರಿಯಲ್ಲಿ. ಇದೆಲ್ಲದರ ನಡುವೆ ಜೆಡಿಎಸ್ಗೆ ಬಿಟ್ಟು ಕೊಡ್ತಾರಂತೆ ಎನ್ನುವ ಚರ್ಚೆ ನಡೀತಾ ಇತ್ತು. ಇದರ ನಡುವೆ ಪುಟ್ಟರಾಜು ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಖುದ್ದು ಅಖಾಡಕ್ಕೆ ಜೆಡಿಎಸ್ ವರಿಷ್ಠ ದೇವೇಗೌಡರು ಧುಮುಕಿದ್ದಾರೆ. ಅಭ್ಯರ್ಥಿ ಆಯ್ಕೆಯ ವಿಚಾರದಲ್ಲಿ ಮಾಜಿ ಶಾಸಕರ ಒಂದು ಭಿನ್ನಾಭಿಪ್ರಾಯ ಇದ್ದಂಥ ಹಿನ್ನೆಲೆಯಲ್ಲಿ ಆ ಭಿನ್ನಾಭಿಪ್ರಾಯ ಶಮನಕ್ಕೆ ಖುದ್ದು ದೇವೇಗೌಡ ಅವರೇ ಎಂಟ್ರಿ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಮಂಡ್ಯ ಮಾಜಿ ಶಾಸಕರ ಸಭೆಯನ್ನು ಕರೆದಿರುವಂತಹ ಜೆಡಿಎಸ್ ವರಿಷ್ಠರಾಗಿರುವಂತಹ ದೇವೇಗೌಡ ಅವರು ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡ ಅವರ ನಿವಾಸದಲ್ಲಿ ಮಂಡ್ಯ ಜಿಲ್ಲೆಯ ಮಾಜಿ ಶಾಸಕರನ್ನ ಸಭೆಗೆ ಕರೆದಿದ್ದಾರೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಏನು ಭಿನ್ನಾಭಿಪ್ರಾಯ ಇದೆ ಅದನ್ನು ಶಮನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಸೊ ಆ ಮೂಲಕ ಮಂಡ್ಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿಚಾರವನ್ನು ಖುದ್ದು ದೇವೇಗೌಡ ಅವರೇ ಫೈನಲ್ ಮಾಡಲಿದ್ದಾರಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾಕೆ ಭಿನ್ನಾಭಿಪ್ರಾಯ ಎದ್ದಿರೋದು? ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ, ಭಿನ್ನಾಭಿಪ್ರಾಯಗಳು ಶಮನ ಆಗುತ್ತಾ? ಆನಂದ್, ನಾಗೇಂದ್ರ ಬಾಬು, ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ತಾರೆ. ಜೆಡಿಎಸ್ಗೆ ಬಿಟ್ಕೊಟ್ರೆ ದೇವೇಗೌಡರ ಕುಟುಂಬದಿಂದಲೇ ಇಲ್ಲಿ ಬಂದು ಸ್ಪರ್ಧೆ ಮಾಡಬೇಕು. ಅದರಲ್ಲೂ ಕೂಡ ಕಳೆದ ಬಾರಿ ಸೋತಿದ್ದಂತ ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಬರಬೇಕು ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಬಹುತೇಕ ನಾಯಕರುಗಳು ಒತ್ತಡ ಹಾಕಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ಬಾರಿ ಹೇಳಿದ್ರು, ನಾನು ಮಂಡ್ಯ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ. ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಂಡ್ಯದಲ್ಲಿ ಎಂತಹ ಒತ್ತಡವೇ ಬಂದ್ರು ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ. ಆ ಮೂಲಕ ತಮ್ಮ ಸ್ಪರ್ಧೆ ಬಗ್ಗೆ ಇದ್ದಂತ ಊಹಾಪೋಹಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ದಾರೆ. ಇನ್ನು ಉಳಿದ ಆಯ್ಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅಥವಾ ಮಂಡ್ಯ ಜಿಲ್ಲೆಯ ನಾಯಕರು. ಕುಮಾರಸ್ವಾಮಿ ಅವರು ಕೂಡ ಬಹುತೇಕ ರಾಜ್ಯ ರಾಜಕಾರಣದಲ್ಲೇ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ
ಮಂಡ್ಯ ಜಿಲ್ಲೆಯ ಆಕಾಂಕ್ಷಿಗಳ ಪೈಕಿ ಒಬ್ಬರನ್ನ ಆಯ್ಕೆ ಮಾಡುವಂತ ಅನಿವಾರ್ಯತೆ ಜೆಡಿಎಸ್ ನಾಯಕರಿಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರಾದಂತ CS ಪುಟ್ಟರಾಜು, DC ತಮ್ಮಣ್ಣ ಹಾಗೂ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದಂತ ಸುರೇಶ್ ಗೌಡ್ರು ರೇಸ್ ನಲ್ಲಿದ್ದಾರೆ. ಅದರಲ್ಲಿ ಬಹುತೇಕ CS ಪುಟ್ಟರಾಜು ಕಡೆ ಕೆಲವರ ಒಲವಿದೆ ಅಂತ ಹೇಳಿ ಈಗ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ CS ಪುಟ್ಟರಾಜು ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಇಲ್ಲಿ ಕೆಲವು ಮಾಜಿ ಶಾಸಕರುಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ 3-4 ಶಾಸಕರುಗಳು ಯಾವುದೇ ಕಾರಣಕ್ಕೂ ಕೂಡ CS ಪುಟ್ಟರಾಜು ಅವರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಇವತ್ತು ಒಂದು ಮಹತ್ವದ ಸಭೆಯನ್ನ ದೇವೇಗೌಡರ ನಿವಾಸದಲ್ಲಿ ಹಮ್ಮಿಕೊಂಡಿರುವಂತದ್ದು. ಇವತ್ತಿನ ಸಭೆ ಸಾಕಷ್ಟು ಕುತೂಹಲ ಹಾಗೂ ಮಹತ್ವಕಾರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಮಂಡ್ಯ ಟಿಕೆಟ್ ಯಾರಿಗಾಗ್ಬೋದು ಅನ್ನೋ ಒಂದು ಚರ್ಚೆ ಸಾಕಷ್ಟು ಒಂದು ನಡೆಯುವಂತದ್ದು. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರಿಂದ ಒಂದಷ್ಟು ಒತ್ತಾಯ ಹಾಕುವಂತ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಮನವೊಲಿಸಿ ಅಂತ, ಅಥವಾ ಏನಾದ್ರೂ ಅವ್ರು ಬರ್ಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸುವಂತೆ ಮನವಿ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ನಡುವೆ ಪುಟ್ಟರಾಜ್ ಅವ್ರನ್ನ ಸ್ಪರ್ಧೆ ಮಾಡೋದಕ್ಕೆ ಯಾಕೆ ವಿರೋಧ ಅನ್ನೋ ಒಂದು ಅಭಿಪ್ರಾಯವನ್ನ ಜಿಲ್ಲಾ ನಾಯಕರು ಅಂದ್ರೆ ಮಾಜಿ ಶಾಸಕರುಗಳನ್ನ ಒಬ್ಬೊಬ್ಬರನ್ನ ಕರೆದಿ ಜೆಡಿಎಸ್ ಪಾಲಾಗುತ್ತಾ ಮಂಡ್ಯ ಕ್ಷೇತ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಅಮಿತ್ ಶಾ ಅವರು ಬಂದಂತ ಹೊತ್ತಲ್ಲಿ ಬಿಜೆಪಿ ನಾಯಕರ ಒತ್ತಡ ಹೇಗಿತ್ತಂದ್ರೆ ಮಂಡ್ಯ ನಾವೇ ಉಳಿಸ್ಕೊಳ್ಳೋಣ, ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿಯೇ ಇರ್ಲಿ ಅನ್ನುವಂತ ಒತ್ತಡ. ಹಾಗಾಗಿ ಮಂಡ್ಯ ಬಿಜೆಪಿನೇ ಉಳಿಸ್ಕೊಳ್ಳುತ್ತೆ, ಆ ಮೂಲಕ ಸುಮಲತಾ ಅವರಿಗೆ ಮಣೆ ಹಾಕಬಹುದು ಅನ್ನುವಂತ ಲೆಕ್ಕಾಚಾರ. ಸೊ ಎಕ್ಸಾಕ್ಟ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಸಿಗಬೇಕು ಅಂತ ಅನ್ಸುತ್ತೆ ಮೊದಲು. ಖಂಡಿತ ಶ್ರುತಿ, ಮಂಡ್ಯ ಕ್ಷೇತ್ರ ಯಾರಿಗೆ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದ್ರೆ JDS ನಾಯಕರು ಒಂದು ವಿಶ್ವಾಸ ಇದೆ. ಯಾಕಂದ್ರೆ ಮಂಡ್ಯದಲ್ಲಿ ಬಿಜೆಪಿಗಿಂತ JDS ಸ್ಟ್ರಾಂಗ್ ಇದೆ. ಅದ್ರ ಜೊತೆಗೆ ಹಾಸನ ಹಾಗೂ ಮಂಡ್ಯವನ್ನ JDSಗೆ ಬಿಟ್ಟು ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಹಾಗಾಗಿ ಈ ರೀತಿ ಎಲ್ಲ ತಯಾರಿಗಳು ನಡೀತಾ ಇರುವಂತದ್ದು. ಈ ನಡುವೆ ಕೂಡ ಬಿಜೆಪಿಯ ಕೆಲವು ನಾಯಕರುಗಳು, ಅದರಲ್ಲೂ ಕೂಡ ಸಂಸದೆ ಸುಮಲತಾ ಅವರು ಕ್ಷೇತ್ರವನ್ನ ಮಂಡ್ಯಕ್ಕೆ ಅಂದ್ರೆ ಬಿಜೆಪಿ ಇಟ್ಕೊಳ್ಬೇಕು, ಅದರಲ್ಲೂ ಕೂಡ ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈ ನಡುವೆಯೂ ಕೂಡ ಚುನಾವಣೆಯ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತ JDS ಮಂಡ್ಯ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ, ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಸಭೆಯ ಮೇಲೆ ಸಭೆಯನ್ನ ಮಾಡ್ಕೊಳ್ತಿದೆ. ಶ್ರುತಿ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಸಹಜವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಲಾಸ್ಟ್ ಟೈಮ್ ಕೂಡ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಇಂಡಿಯಾದಷ್ಟೇ ಮಂಡ್ಯ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಈ ಬಾರಿಯೂ ಕೂಡ ಅದೇ ರೀತಿ ಸದ್ದು ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ಬಿಜೆಪಿ ದಳ ಮೈತ್ರಿ ಮಾಡ್ಕೊಂಡಿದ್ರು ಕೂಡ ಒಂದು ಕಡೆ ಬಿಜೆಪಿ ಇಟ್ಕೊಳ್ಳುತ್ತಾ, JDSಗೆ ಆ ಕ್ಷೇತ್ರವನ್ನ ಬಿಟ್ಕೊಡುತ್ತಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಅದ್ರ ಜೊತೆಗೆ JDS ನಾಯಕರ ಪ್ರಬಲ ನಂಬಿಕೆ ಅಂದ್ರೆ ನಮ್ಮ ಪಾಲಾಗುತ್ತೆ. ಸೊ ಯಾವ ಅಭ್ಯರ್ಥಿನ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರಗಳಾಗ್ತಾ ಇರೋದು. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಹಲವು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಒತ್ತಾಯ ಆಗಿದೆ. ಆದರೆ ಅವರ ಸ್ಪರ್ಧೆ ಬಗ್ಗೆ ನನಗೆ ಗೊತ್ತಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ JDS ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿದ ಅವರು, ಕುಮಾರಣ್ಣ ರಾಜ್ಯಕ್ಕೆ ಬೇಕು ಅನ್ನೋದು ನಮ್ಮ ಶಾಸಕರು ಮುಖಂಡರ ಕೂಗಾಗಿದೆ. ಅಂತಿಮವಾಗಿ ಏನಾಗುತ್ತೋ ಕಾದು ನೋಡೋಣ ಅಂತಂದ್ರು. ಹಲವಾರು ಲೋಕಸಭಾ ಕ್ಷೇತ್ರದಲ್ಲಿ ಇದೇ ರೀತಿ ಒತ್ತಾಯ ಇದೆ. ಎಲ್ಲಿ ಅಂತ ನಿಂತ್ಕೋತಾರೆ ಹೋಗಿ, ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಬೇಕು. ಅದು ಮುಂದೆ ತಿಳಿತಾ ಹೋಗ್ತದೆ. ಬನ್ನಿ, ನನಗೆ ಗೊತ್ತಿಲ್ಲ ಅಣ್ಣ, ಅದು ಪಕ್ಷದ ವರಿಷ್ಠರ ತೀರ್ಮಾನ, ಕೇಂದ್ರದ ನಾಯಕರು ಪಕ್ಷದ ವರಿಷ್ಠರ ತೀರ್ಮಾನ. ಅಲ್ಲ, ಇದು ನನ್ನ ಕೂಗಲ್ಲ, ಇದು ಎಲ್ಲ ನಮ್ಮ ಶಾಸಕರುಗಳು, ನಮ್ಮ ಕಾರ್ಯಕರ್ತರು. ನಮ್ಮ ಕುಮಾರಣ್ಣ ಅವ್ರು ನೋಡಿ, ಕೆಲವೊಂದಷ್ಟು ಜನ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಲಿ ಅಂತಾರೆ, ಕೆಲವೊಂದಷ್ಟು ಜನ ರಾಜ್ಯದಲ್ಲಿ ಉಳ್ಕೊಳ್ಳಿ ಅಂತಾರೆ. ಅಭಿಮಾನಿಗಳು ಅವ್ರವ್ರದೇ ರೀತಿಯಾದಂಥ ವಿಶ್ಲೇಷಣೆಗಳು ಮಾಡ್ತಕ್ಕಂಥ ಸಹಜ. ಫೈನಲ್ ಕಾದು ನೋಡೋಣ ಅಷ್ಟೇ. ನಮಗೂ ಗೊತ್ತಿಲ್ಲಣ್ಣ, ನಾವು ನಿಮ್ಮ ಥರನೇ ನಾವು ಕಾಯ್ತಾ ಇದ್ದೀವಿ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಮಾಜಿ ಸಚಿವ ಪುಟ್ಟರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಯಕರು ದೇವೇಗೌಡರ ಕುಟುಂಬದಿಂದ ಸ್ಪರ್ಧೆಯಾಗಬೇಕು ಅಂತ ಒತ್ತಾಯ ಮಾಡಿದ್ದೇವೆ. ವಿಶೇಷವಾಗಿ ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕಂತ ಈಗಲೂ ನಾಳೆಯೂ ಒತ್ತಾಯ ಮಾಡ್ತೀವಿ. ಆದರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧ ಅಂತ ಹೇಳಿದ್ರು. ಕುಮಾರಣ್ಣ ಅವ್ರನ್ನ ದೇವೇಗೌಡರನ್ನ ಒತ್ತಾಯ ಮಾಡ್ತೀವಿ. ಇಲ್ಲ ನೀವಾರು ಸರಿ, ಇಲ್ಲ ಕಳೆದ ಬಾರಿ ಏನು ನಮ್ಮ ನಿಖಿಲ್ ಅವ್ರಿಗೆ ಮನಸ್ಸಿಗೆ ನಾವು ನಮ್ಮ ಜಿಲ್ಲೆ ಜನ ಎಲ್ಲೋ ಒಂದು ಕಡೆ